ನೀವು ಏನಂದ್ರು ಅನ್ಸ್ಕೊಳ್ಳೋಕ್ಕೆ, ನೀವು ಹೊಡೆದ್ರು ಹೊಡೆಸ್ಕೊಳ್ಳೋಕ್ಕೆ ನಾನು ಇನ್ನೋಸೆಂಟ್ ಹುಡುಗಿ ಅಲ್ಲ. ಹೊಡೆದ್ರೆ ವಾಪಸ್ ಹೊಡೆಯೋಕ್ಕೂ ಬರುತ್ತೆ. ಇದು ರೆಬೆಲ್ ದೇಶ. ನಿನ್ನನ್ನು ಇಲ್ಲಿಗೆ ಕರ್ಕೊಂಬಂದಿದ್ದೆ ನಾನು, ಚಿರುಗೆ ಮದುವೆ ಮಾಡಿಸಿದ್ದೆ ನಾನು. ಅಂಥದ್ರಲ್ಲಿ ನನಗೆ ಎದುರು ಮಾತಾಡ್ತಾ ಇದೆಯಾ? ಬೇಡ ದಿಶಾ, ಇದ್ರ ಪರಿಣಾಮ ಸರಿಯಾಗಿರಲ್ಲ. ಯು ವಿಲ್ ಹ್ಯಾವ್ ಟು ಫೇಸ್ ದ ಕಾನ್ಸಿಕ್ವೆನ್ಸ್. ನಡೆಯೋ ದಾರಿಯಲ್ಲಿ ನಿಯತ್ತಿದ್ರೆ ತಡೆಯೋ ತಾಕತ್ತು ಯಾರಿಗೂ ಇರಲ್ಲ. ತುಳಿತೀನಿ ತಡಿತೀನಿ ಅಂತ ಬಂದವರೆಲ್ಲ ಹೇಳಕ್ ಹೆಸರಿಲ್ದಂಗೆ ಕಣ್ಮರೆ ಆಗಿದ್ದಾರೆ. ಆ ಲಿಸ್ಟಲ್ಲಿ ನೀವು ಸೇರ್ಬೇಕು ಅಂತ ನಿರ್ಧಾರ ಮಾಡಿದ್ರೆ ನಿಮ್ ವಿರುದ್ಧ ತೊಡೆ ತಟ್ಟಿ ನಿಲ್ಲಕ್ ನಾನು. ಏನು ನನಗೆ ಧಮಕಿ ಆಗ್ತಿದ್ಯಾ? ನೋ ಸೌಂದರ್ಯ, ವಾರ್ನಿಂಗ್ ಕೊಡ್ತಿದ್ದೀನಿ. ನಿನ್ನಂತವಳು ಬೆದರಿಕೆಗೆಲ್ಲ ಹೆದರ್ಕೊಂಡು ಕೂತ್ಕೊಳ್ಳೋದಕ್ಕೆ ನಾನೇನು ಚಿಕ್ಕ ಮಗು ಅಲ್ಲ. ಸೈಲೆಂಟ್ ಆಗಿದ್ರೆ ನಿನಗೆ ಒಳ್ಳೇದು. ಇಲ್ಲದೆ ಹೋದರೆ ನಿನ್ನ ವಿಷಯದಲ್ಲೂ ನಾನು ವೈಲೆಂಟ್ ಆಗಬೇಕಾಗತ್ತೆ. ನಿಮ್ಮಲ್ಲಿರೋ ಒಂದೊಂದು ಟ್ಯಾಲೆಂಟ್ನ ಹೊರಗೆ ಹಾಕೋ ಟೈಮ್ ಇವಾಗ ಬಂದಿದೆ. ಇಷ್ಟು ದಿನ ಈ ಮನೇಲಿ ನಡೀತಿದ್ದಿದ್ದು ಒಂದು ಲೆಕ್ಕಾಚಾರ, ಇನ್ನು ಮುಂದೆ ನಡೆಯೋದು ಇನ್ನೊಂದು ಲೆಕ್ಕಾಚಾರ. ಅಂಥದ್ದು ಏನು ಮಾಡ್ತೀಯೋ ನಾನು ನೋಡೇ ಬಿಡ್ತೀನಿ ಕಣೆ. ಮರ್ಯಾದೆ ಕೊಡದೆ ಮಾತಾಡೋಕ್ಕೆ ನನಗೂ ಬರುತ್ತೆ. ಮಿಸ್ ಸೌಂದರ್ಯದಿಂದ ಲೇ ಸೌಂದರ್ಯ ಅನ್ನೋದು ಜಸ್ಟ್ ಸೆಕೆಂಡ್ಸ್. ಆಮೇಲೆ ತಾವು 24/7 ತಲೆ ಮೇಲೆ ಕೈ ಹೊತ್ಕೊಂಡು ಕೂತ್ಕೋಬೇಕಾಗತ್ತೆ. ಹುಷಾರ್. ಈ ಮನೆ ಹಾಳು ಮಾಡಬೇಕು ಅನ್ನೋ ನಿಮ್ಮ ದುರಾಲೋಚನೆ ನಂಗೆ ತುಂಬ ಚೆನ್ನಾಗಿ. ತಲೆ ಮೇಲೆ ತಲೆ ಬಿದ್ರು ಈ ಮನೇಲಿ ತೊಟ್ಲು ತೂಗಕ್ಕೆ ಬಿಡಲ್ಲ ಅನ್ನೋ ನಿಮ್ಮ ಹಠಕ್ಕೆ ಆದಷ್ಟು ಬೇಗ ಚಟ ಕಟ್ತದೆ. ಹಾಗೆ ಈ ಮನೇಲಿ ತೊಟ್ಲು ತೂಗಿಸ್ತೀನಿ, ಅದು ಪೂಜೆ ಮಾಡಿ ಹಾರನೂ ಹಾಕ್ತೀನಿ. ಇದನ್ನ ಎಂಡ್ ಅನ್ಕೋಬೇಡಿ, ಬಿಗಿನಿಂಗ್ ಅನ್ಕೊಳ್ಳಿ. ಯಾಕಂದ್ರೆ ಪಿಕ್ಚರ್ ಇನ್ನೂ ಬೇಜಾನ್ ಬಾಕಿ ಇದೆ. ಸ್ಟಾರ್ಟಿಂಗಲ್ಲಿ ಮೆರೆದವರು ಎಂಡಿಂಗಲ್ಲಿ ನರಳಾಡಬೇಕು ಅಂತ ಸಿನಿಮಾದ ಸಿದ್ಧ ಸೂತ್ರ. ಆದರೆ ನಿಜ ಜೀವನದಲ್ಲಿ ತಾನು ಮಾಡಿದ ತಪ್ಪನ್ನ ತಾನೇ ಎಲ್ಲರೂ ಮುಂದೆ ಒಪ್ಕೊಂಡು ಅದಕ್ಕೆ ಸರಿಯಾದ ಶಿಕ್ಷೆನೂ ಅನುಭವಿಸ್ಬೇಕು. ಇದು ಈ ದಿಶಾ ಸೂತ್ರ. ಅದನ್ನ ಯಾರಿಂದನೂ ತಡೆಯೋಕ್ಕಾಗಲ್ಲ. ಇಷ್ಟು ದಿನ ಮಗ ಅಂತ ಹೇಳಿ ಮುದ್ದು ಮಾಡೋ ನೆಪದಲ್ಲಿ ಮನ್ಸಾರೆ ಹಿಡಿ ಶಾಪ ಹಾಕ್ತಿರೋ ನಿಮ್ಮ ಚಿರಾಗ್ ಸಂಬಂಧನ ದೂರ ಮಾಡ್ತೀನಿ. ಇಷ್ಟು ದಿನ ನನ್ನ ಅಕ್ಕಿನೇ ನನ್ನ ದೇವ್ರು, ಅವರೇ ನನ್ನ ತಾಯಿ, ಅವರಿಲ್ದೆ ಪ್ರಪಂಚನೇ ಇಲ್ಲ ಅಂತ ಅನ್ಕೊಂಡಿರೋ ಚಿರಾಗ್ಗೆ